ಕಾಫಿ ಪುಡಿ ಸಕ್ಕರೆ ಅಲ್ಲಿ ನೋಡು ಡಿಕಾಕ್ಷನ್ ಇದೆ, ಆ ಡಬ್ಬದಲ್ಲಿ ಸಕ್ಕರೆ ಇದೆ. ಎಷ್ಟು ಜನಕ್ಕೆ ಮಾಡಬೇಕು? 6 ಜನಕ್ಕೆ. ಯಾಕೆ ಹಾಲಿಗೆ ಸಕ್ಕರೆ ಹಾಕ್ಲಿಲ್ಲ ನೀನು? ನೀವು ಮೊದಲೇ ಹಾಕಿರ್ಬೋದು ಅನ್ಕೊಂಡೆ. ಕರೆಕ್ಟು, ನಮ್ಮನೇಲಿ ಹಾಲು ಕಾಯಿಸುವಾಗ ಸಕ್ಕರೆ ಹಾಕ್ತೀವಿ. ಅದು ನಿಂಗೆ ನೆನ್ಪಿತ್ತಾ? ಗೊತ್ತಿಲ್ಲ, ಮೊದಲೇ ಸಕ್ಕರೆ ಹಾಕಿರ್ಬೋದು ಅನ್ಕೊಂಡೆ. ಬೇರೆ ಏನಾದರೂ ನೆನ್ಪಿದ್ಯಾ ನಿಂಗೆ? ಅತ್ತೆ, ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ನೀನ್ ನನ್ನನ್ನ ಯಾವಾಗ್ಲೂ ಅಮ್ಮ ಅಂತ ಕರೆಯೋದು, ಮತ್ತೆ ನನ್ನ ಸ್ವಂತ ಅಮ್ಮನ? ಅವ್ರನ್ನೂ ಅಮ್ಮ ಅಂತ ಕರಿತೀಯ. ಸರಿ, ನಿಮ್ಮನ್ನ ಅಮ್ಮ ಅಂತಾನೆ ಕರಿತೀನಿ. ನನಗೂ ಅವ್ರಿಗೂ ಮದುವೆ ಆಗಿ ಎಷ್ಟು ದಿನ ಆಯ್ತು? 2 ವರ್ಷ ಆಯ್ತು. 2 ವರ್ಷನಾ? ಮೊನ್ನೆ ನಿನ್ 2ನೇ ವರ್ಷದ ಆನಿವರ್ಸರಿ ಮಾಡಿದ್ವಿ. ಎಲ್ಲಿ? ಇಲ್ಲೇ ಮನೇಲಿ ಎಲ್ರೂ ಇದ್ರು. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನ ಲಕ್ಕಿ ಮದ್ವೆ ಆಗಿದ್ದಿನಾನೇ ಲತಾ ಪಿಂಕಿ ಮದ್ವೆ ಆಗಿತ್ತು, ಅದು ಒಂದೇ ಛತ್ರದಲ್ಲಿ. ಈಗ ನಮ್ಗೆ ಮದ್ವೆ ಆಗಿ 2 ವರ್ಷ ಆಗಿದೆ ಅಲ್ವಾ? ನಮಗ್ ಮಕ್ಳಿಲ್ವಾ? ಇಲ್ಲ. ಯಾಕೆ? ಅದನ್ನ ನಾನು ನಿಂಗೆ ಹೇಳೋಕ್ಕಿಂತ ಲಕ್ಕಿ ಕೇಳು. ನಾನ್ ಹೇಗೆ ಅವ್ರ ಹತ್ರ ಕೇಳಕ್ಕಾಗತ್ತೆ? ಈಗ ನೀನ್ ನನ್ನ ಹತ್ರ ಹೇಗೆ ಕೇಳಿದೆ ನೋಡು, ಹಾಗೆ ಕೇಳು. ಅವ್ರ ಹತ್ರ ಕೇಳೋದಕ್ಕೊಂಥರ ಆಗತ್ತೆ, ಆಮೇಲೆ ಅವ್ರೇನ್ ಅನ್ಕೋತಾರೋ. ಅವನೇನು ಅನ್ಕೊಳ್ಳಲ್ಲ, ಅವ್ನು ಕೇಳು, ಅವ್ನು ಹೇಳ್ತಾನೆ. ನೀವೇ ಹೇಳ್ಬೋದಲ್ವಾ? ಇಲ್ಲ, ಅವನ ಹತ್ರನೇ ಕೇಳಬೇಕು. ಗೀತನ್ ಜೊತೆ ಚಿಕ್ಕತ್ತೆ ಇದ್ದಾರೆ. ಅವಳ ಜೊತೆ ಯಾರ್ದು ಇರಬೇಕು, ಇಲ್ಲಾಂದ್ರೆ ಕಷ್ಟ. ಕಾಫಿ ಮಾಡೋದು ಗೊತ್ತಾಯ್ತಾ ಅವಳಿಗೆ? ಆರಾಮಾಗಿ ಮಾಡ್ತಿದ್ದಾಳೆ. ಏನೋ ಈಗಾಗೋಯ್ತು, ನಾವುಗಳೇ ನೆನಪಿಲ್ಲ ಅಂದ್ರೆ ಹೇಗೋ. ದತ್ತಣ್ಣ, ಎತ್ತು ತಾಯಿನೇ ಗುರ್ತಿಡಿಯಕ್ಕಾಗಿಲ್ಲ ಅವಳಿಗೆ. ಗಿರಿಜತೆನೆ ಯಾರು ಅಂತ ಕೇಳ್ಬಿಟ್ಲು. ಲಕ್ಕಿ, ಮುಂದೆ ಹೇಗೋ? ಮುಂದೆ ಏನು ತಾ ದೇವರಿಗೆ ಗೊತ್ತು ದೊಡ್ಡಪ್ಪ. ಇನ್ನು 4 ದಿನದಲ್ಲಿ ಅವಳ ಮೆಮೊರಿ ವಾಪಸ್ ಬರಬೇಕು, ಇಲ್ಲಾಂದ್ರೆ ಕೋಮಾಗ ಹೋಗ್ಬಿಡ್ತಾಳೆ. ಆಮೇಲೆ ನಮ್ಮ ಕೈಗೆ ಸಿಗಲ್ಲ. ಲಕ್ಕಿ, ಏನೇನೋ ಮಾತಾಡಬೇಡ ನೀನು. ನಾವೆಲ್ಲ ಇಲ್ವಾ? ನಾವೆಲ್ಲ ಸೇರಿ ಗೀತಾ ಅವ್ರಿಗೆ ನೆನಪಿನ ಶಕ್ತಿ ಬರೋ ಥರ ಮಾಡೋಣ. ಲಕ್ಕಿ, ನಾವು ಅನ್ಕೊಳ್ಳೋದೇ ಒಂದು, ಅದು ಆಗದೇ ಒಂದು. ನೀನು ಲೀಗಿಗೆ ಸೆಲೆಕ್ಟ್ ಆಗಿದೆಯಾ, ಅದನ್ನು ಸೆಲೆಬ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸೆಲೆಬ್ರೇಟ್ ಮಾಡೋಣ ದೊಡ್ಡಪ್ಪ. ನಾನು ಲೀಗಿಗೆ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಖುಷಿಗಿಂತ ಗೀತಾ ಸರಿ ಹೋಗ್ತಾಳಲ್ಲ, ಅದನ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಆ ನಂಬಿಕೆ ಇದೆಯಾ ಲಕ್ಕಿ ಅವರೇ? ಖಂಡಿತ ಇದೆ. ಅದಕ್ಕೆ ಗೀತನ ಮೆಮೊರಿ ವಾಪಸ್ ಬಂದೇ ಬರುತ್ತೆ. ಬರೋ ಥರ ನಾನು ಮಾಡ್ತೀನಿ. ನೋಡು, ಎಲ್ರೂ ಕೂತಿದ್ದಾರೆ,
ಈಗ ನಾನು ಒಬ್ಬೊಬ್ಬರಾಗ ಹೇಳ್ತೀನಿ, ಅವ್ರು ಕೊಟ್ಟು ಬರ್ತೀಯಾ? ಮಾವನ್ ಕೊಡು. ಅವಾಗಲೇ ಹೇಳಿದ್ನಲ್ಲ ಗೀತಾ, ನನ್ನ ದೊಡ್ಡಪ್ಪ ನಿನ್ ಮಾವ ಅಂತ. ಯಾರು ಹೇಳು? ಅವರು ನನ್ನ ದೊಡ್ಡಪ್ಪ, ನಿನ್ ದೊಡ್ಡ ಮಾವ. ತಗೊಳ್ಳಿ ಮಾವ. ದತ್ತನಕ್ಕೆ ಕೊಡು. ನಾನ್ ಯಾರು ಗೊತ್ತಾಯ್ತಾ? ಗೀತಾ, ಆಗ್ಲೇ ಹೇಳಿಲ್ವಾ ದತ್ತ ನನ್ನ ವೈಫು ಅಂತ? ನಮ್ಮ ಅತ್ತಿಗೆ. ನೀವ್ ತಗೊಳ್ಳಿ. ನೀವ್ ಕಾಫಿ ಕುಡಿ ಅಲ್ವಾ? ಅಮ್ಮ ಕಾಫಿ ತಗೋ ಅಂತ ಹೇಳು, ತಗೋತೀನಿ. ಅಮ್ಮ ಕಾಫಿ ತಗೊಳ್ಳಿ. ನಾನು ಯಾರು ಗೊತ್ತಾ? ನನ್ ಜೊತೆಗಿದ್ದೀರಾ ಅಷ್ಟೇ. ನಾನು ನಿನ್ನ ಅತ್ತೆ. ಅಲ್ಲಿ ಕೂತಿದ್ದಾನಲ್ಲ, ಅವನು ಲಕ್ಕಿ, ನಿನ್ ಗಂಡ. ಕಾಫಿ ಕುಡೀರಿ. ಕಾಫಿ ಹೇಗಿದೆ? ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ? ಗೀತಾ, ಫಸ್ಟ್ ಕ್ಲಾಸ್ ಆಗಿದೆ. ಮೊದಲು ನೀನು ಹೇಗೆ ಮಾಡ್ತಾ ಇದ್ದೀಯಲ್ಲ ಹಾಗೇ ಇದೆ. ಮತ್ತೆ ಕಾಫಿ ನೀ ಮಾಡಿದ್ದೋ ಇಲ್ಲ ಗೀತಾ ಮಾಡಿದ್ದೋ? ಇಲ್ಲ ಭಾವ, ಗೀತಾನೇ ಮಾಡಿದ್ದು. ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ದೆ ಅಷ್ಟೇ. ಅದ ತಪ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ, ಸರಿಯಾಗಿ ಮಾಡಿದಾಳೆ. ಕಾಫಿ ಮಾಡೋದೇನ್ ದೊಡ್ಡ ವಿಷಯ. ಹಾಲು, ಸಕ್ಕರೆ, ಕಾಫಿ ಪುಡಿ ಕೈಗೆ ಸಿಕ್ಕರೆ ಕಾಫಿ ತಾನಾಗೆ ಆಗುತ್ತೆ. ವೆರಿ ಗುಡ್. ನಿನ್ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಇದೆ ಅಂತ ಗೊತ್ತಾಗ್ತಿದೆ. ಅಮ್ಮ, ಮನೇಲಿ ನಡೀತಾ ಇರೋ ಸೀನ್ಗಳನ್ನ ನೋಡಿದ್ರೆ ಫುಲ್ ಮಜಾ ಬರ್ತಿದೆ. ಅಯ್ಯೋ, ಅದೇನ್ ಹೇಳ್ತೀವಿ ಕರೆಕ್ಟಾಗಿ ಹೇಳೆ. ನೀ ಹೇಳ್ತಾ ಇರೋದು ಒಂದು ಅರ್ಥ ಆಗ್ತಾ ಇಲ್ಲ ನಂಗೆ. ಹೂನಮ್ಮ, ಅವಳಿಗೆ ಹಿಂದಿಂದೆಲ್ಲ ಮರ್ತೆ ಹೋಗಿದೆ. ನಾವೆಲ್ಲರೂ ಯಾರು ಅನ್ನೋದನ್ನ ನಾವಾಗೆ ಅವಳಿಗೆ ನೆನಪಿಸ್ಬೇಕು. ಹಾಗಾಗಿದೆ ಪರಿಸ್ಥಿತಿ. ಹೌದೇನೆ? ಅಯ್ಯೋ, ಹೆಸರೇ ನೆನಪಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಅದನ್ನೇ ನಾನು ಹೇಳ್ತಿರೋದಮ್ಮ. ಅವಳಿಗೆ ಅವಳ ಗಂಡ, ಅತ್ತೆ, ಮಾವ, ಮನೆಯವರು ಯಾರು ನೆನಪಿಗೆ ಬರ್ತಾ ಇಲ್ಲ. ಹೊಸ್ದಾಗ್ ಮನೆಗೆ ಬಂದಾಗ ಎಲ್ರು ಪರಿಚಯ ಮಾಡಿಸ್ಕೊಡ್ತಾರಲ್ಲ, ಇವ್ರು ನಿನ್ ಗಂಡ, ಇವ್ರು ನಿಮ್ ಮಾವ, ಇವ್ರ ಅತ್ತೆ ಅಂತ ಎಲ್ಲ ಆ ರೀತಿ ಪರಿಚಯ ಮಾಡಿಸ್ಕೊಡ್ತಿದ್ರು. ಅಯ್ಯೋ, ಒಳ್ಳೆ ತಮಾಷೆ ಆಗಿದೆಯಲ್ಲ ಇದು. ಅದಕ್ಕೆ ಅವಳೇನಂತ ಇದ್ಲು? ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತ ಎಲ್ಲರನ್ನು ಕೇಳ್ತಾ ಇದ್ಲಾ? ಅಷ್ಟೇ ಅಲ್ಲಮ್ಮ, ಜಾನು ಪುಟ್ಟಿನ ತೋರ್ಸಿದ್ರೆ ಇದ್ ನನ್ ಮಗುನ ಅಂತ ಕೇಳ್ತಿದ್ಲು. ಕೇಳ್ದೆ ಏನ್ ಮಾಡ್ತಾಳೆ? ಹೇರ್ಲಿಲ್ಲ, ನೋವು ಅನ್ಭವಿಸ್ಲಿಲ್ಲ, ತನ್ನ ಮಗು ಅಂತ ಅನ್ನಿಸ್ಕೊಂಡ್ಬಿಡೋಣ ಅಂತ. ಹೂನಮ್ಮ, ಆದ್ರೆ ಆಮೇಲೆ ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಬಂದ್ ಕೊಟ್ಲು. ಕಾಫಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿತ್ತು ಗೊತ್ತಾ? ಏನು ನೆನ್ಪಿಲ್ದೇ ಇರೋಳಿಗೆ ಕಾಫಿ ಮಾಡೋದು ಹೇಗೆ ನೆನ್ಪಿರುತ್ತೆ? ಅದೇ ಆಶ್ಚರ್ಯನಮ್ಮ. ಮೊದ್ಲು ಹೇಗ್ ಮಾಡ್ತಿದ್ಲು ಹಾಗೆ ಮಾಡಿದ್ಲು, ಸೇಮ್ ಟೇಸ್ಟ್. ಹೌದಾ? ಹಾಗಾದ್ರೆ ಇದ್ರ ಹಿಂದೆ ಏನೋ ಇದೆ ಕಣೆ ಪಿಂಕಿ. ಹೌದಾ? ನಿಜವಾಗ್ಲೂನೇನಮ್ಮ? ಕಣೆ ಪಿಂಕಿ, ಇಂಥ ಸ್ಥಿತಿಲಿ ಇರೋರ್ನ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದ್ಬಿಟ್ಟು ಮನೆ ಕರ್ಕೊಂಡ್ ಬಂದಿದ್ದೀರಾ? ಅವಳ ಮೆದುಳು ವರ್ಕ್ ಆಗ್ತಿಲ್ವಂತಮ್ಮ. ಮಾತಾಡ್ಸಿ ನಾವೇ ನೆನಪು ಮಾಡ್ಬೇಕಂತೆ. ಅವಳಿಗೆ 4 ದಿನದಲ್ಲಿ ನೆನಪಿನ ಶಕ್ತಿ ಬರ್ಲಿಲ್ಲ ಅಂದ್ರೆ ಮೆದುಳು ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತಂತೆ. ಶಾಶ್ವತವಾಗಿ ಕೋಮಾಗ ಹೊಟ್ಟೋಗ್ಬಿಡ್ತಾಳಂತೆ.
ಈಗ ಬೇರೆ ಆಗತ್ತಾ? ವಿಚಿತ್ರವಾಗಿದೆಯಲ್ಲ ಎಲ್ಲ, ನಾನು ಎಲ್ಲೂ ಕೇಳೇ ಇರ್ಲಿಲ್ಲಮ್ಮ. ನೋಡು, ಅವಳು ಗಂಡ ಕಬಡ್ಡಿಗೆ ಸೆಲೆಕ್ಟ್ ಆಗಿರೋದು, ಅಷ್ಟು ಫೇಮಸ್ ಆಗಿರೋದು, ಇದನ್ನೆಲ್ಲ ಅನುಭವಿಸೋ ಹಣೆ ಬರನೇ ಇಲ್ಲ ಅವಳಿಗೆ. ಪಾಪ ಮಾಡಿರೋದು ಲಕ್ಕಿ ಕಣೆ ಪಿಂಕಿ. ಎಷ್ಟು ಕಷ್ಟಪಟ್ರೆ ಏನ್ ಪ್ರಯೋಜನ? ಹೆಂಡತಿ ಜೊತೆ ನೆಮ್ಮದಿ ಆಗಿರೋದನ್ನ ಕೇಳ್ಕೊಂಡ್ ಬಂದಿಲ್ಲ ಅವನು. ಏನ್ ಸಾಧಿಸಿ ಏನ್ ಪ್ರಯೋಜನ ಹೇಳು? ಈ ವಿಷಯದಲ್ಲಿ ನಿನ್ ಗಂಡನೇ ಕಣೆ ಅದೃಷ್ಟವಂತ. ನೀನ್ ಹೇಳ್ತೀಯ, ಆದ್ರೆ ಅವ್ರಿಗೆ ಅದ್ರ ಅರಿವಿಲ್ಲ. ಏನ್ ಮಾಡೋದು, ಎಷ್ಟು ಬಡ್ಕೊಂಡ್ರು ಅಷ್ಟೇ. ಎಲ್ಲ ಸರಿ ಹೋಗತ್ತೆ ಬಿಡೆ. ಸರಿಮ್ಮ, ಬಾಯ್. ಏನಿದು? ಆದರೆ ಯಾಕೆ? ನುಂಗು ಹೇಳ್ತೀನಿ. ಗೀತಾ, ನಿನಗೆ ನಾವ್ಯಾರು ನೆನಪಿಲ್ಲ. ಈ ಮನೇಲಿ ನಡೆದಿರೋ ಯಾವ ವಿಷಯನೂ ನೆನಪಿಲ್ವಾ? ವಿಷಯ ಅಂದ್ರೆ ನಮ್ಮ ಮದುವೆ ಆಗಿ 2 ವರ್ಷ ಆಯ್ತು ನೋಡು. ನೀವ್ಯಾಕೆ ನನ್ನ ಮದ್ವೆ ಆದ್ರಿ? ಈ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಡ್ಲಿ? ಹಾಗಲ್ಲ, ನಾನ್ ನೋಡಿದ್ರೆ ಹೀಗಿದ್ದೀನಿ, ನೀವ್ ಅಷ್ಟ್ ಚೆನ್ನಾಗಿದ್ದೀರಾ, ಮತ್ ನೀವ್ಯಾಕೆ ನನ್ನ ಮದ್ವೆ ಆದ್ರಿ? ಅಥವಾ ನಾನೇ ನಿಮ್ಮನ್ ಮದ್ವೆ ಆದ್ನಾ? ನಾನ್ ನಿನ್ನ ಮದುವೆ ಆದ್ನೋ ಅಥವಾ ನೀ ನನ್ನ ಮದುವೆ ಆದ್ಯೋ ಒಂದು ಗೊತ್ತಿಲ್ಲ. ಒಟ್ನಲ್ಲಿ ಇದೊಂದು ಬ್ರಹ್ಮಗೊಂಡು ಬಿಡ್ಸಕ್ ಆಗ್ದಿರೋಂತ ಒಂದು ನಂಟು. ಕೇಳೋದಕ್ ಚೆನ್ನಾಗಿದೆ. ನಮ್ಮಿಬ್ಬರ ಮದುವೆ ಹೇಗಾಯ್ತು ಅಂತ ನೆನ್ಪಿಲ್ವಾ? ನಾನು ಹೇಳ್ತೀನಿ, ಕೇಳಿಸ್ಕೊ. ನಮ್ಮ ತಂದೆ ನಿಮ್ ತಂದೆ ಕ್ಲೋಸ್ ಫ್ರೆಂಡ್ಸ್. ನಮ್ಮ ತಂದೆ ನಿನಗೆ ಮದುವೆ ಮಾಡಿಸ್ಬೇಕು ಅಂತ ಹೊರಟ್ರು. ಒಂದು ಹುಡುಗನೂ ಹುಡುಕಿದ್ರು, ಅವನು ಒಪ್ಪಿದ್ದ. ಆದ್ರೆ ಮದುವೆ ಮಂಟಪದಲ್ಲಿ ಮದುವೆ ಆಗಲ್ಲ ಅನ್ಬಿಟ್ಟ. ನನಗೆ ಈ ಮದುವೆ ಇಷ್ಟ ಇಲ್ಲ. ಮದುವೆ ನಿಂತೋಯ್ತು. ಅಪ್ಪ ಅವರಿಂದ ನಿನ್ ಬಾಳ ಹಾಳಾಗುತ್ತೆ ಅಂತ ನನಗೆ ತಾಳಿ ಕಟ್ಟಕ್ಕೆ ಹೇಳಿದ್ರು. ನಾನು ಕಟ್ಟಿದೆ. ಅವ್ರು ಹೇಳಿದ ತಕ್ಷಣ ನೀವ್ ಕಟ್ಬಿಟ್ರಾ? ಹೌದು, ಅಪ್ಪನ ಮಾತು ಮೀರಬಾರ್ದು ಅಂತ ತಾಳಿ ಕಟ್ಟಿದೆ. ಆದ್ರೆ ಮೊದಲು ನಂಗೆ ತುಂಬಾ ಬೇಜಾರಿತ್ತು. ಅಮ್ಮಂಗ್ ನಿನ್ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ. ಅವಾಗ್ಲೇ ಚೆನ್ನಾಗಿ ಮಾತಾಡ್ಸಿದ್ರಲ್ಲ. ಈಗ ಮಾತಾಡ್ತಾರೆ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಇದಕ್ಕೆ ಕಾರಣ ನೀನು. ಇನ್ನು ಒಳ್ಳೆ ಗುಣ, ಚಿನ್ನದಂತ ಹುಡುಗಿ ನೀನು ಒಳ್ಳೆಯವಳು ಅಂತ ಗೊತ್ತಾಗೋದಕ್ಕೆ ಸ್ವಲ್ಪ ಟೈಮ್ ತಗೋತು. ಇದ್ಯಾವುದೂ ನಿನಗೆ ನೆನಪಿಲ್ವಾ? ಗೀತಾ, ನೀನ್ ಕಬಡ್ಡಿ ಆಡಿದ್ದು ನೆನಪಿಲ್ವಾ? ನಾನ್ ಕಬಡ್ಡಿ ಆಡ್ತಿದ್ನಾ? ಅದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ.
ಸಂಖ್ಯೆ ದೀಪದಲ್ಲಿ ಹುಡುಗಿರ್ ಕಬಡ್ಡಿ ಟೀಮ್ ಇರಲಿಲ್ಲ. ನಮ್ಮಪ್ಪ ಕಬಡ್ಡಿ ಕೋಚ್ ಆಗಿದ್ರು. ಹುಡುಗಿರ್ಗೆ ಯಾಕೆ ಕಬಡ್ಡಿ ಹೇಳ್ಕೊಡ್ಬಾರ್ದು ಅಂತ ಅವ್ರಿಗೊಂದು ಥಾಟ್ ಬಂತು. ಅದಕ್ಕೆ ನಿನಗೆ ಹೇಳ್ಕೊಟ್ರು. ನಾನು ಕಬಡ್ಡಿ ಆಡದ್ನಾ? ಸೂಪರ್ ಆಗಿ ಆಡ್ತಾ ಇದ್ದೆ, ಮ್ಯಾಚು ಗೆದ್ದೆ. ಇದಾದ್ರೂ ನೆನಪಿದ್ಯಾ? ಇಲ್ಲ, ಏನು ನೆನಪಾಗ್ತಿಲ್ಲ. ಇದಾದ್ರೂ ನಿನ್ ನೆನಪಿರ್ಲೇಬೇಕು. ಜಾನುಪುಟಿ ಹುಟ್ಟಿದ್ದು, ಅಮ್ಮ ಪ್ರೆಗ್ನೆಂಟ್ ಆಗಿದ್ದು ತುಂಬಾ ಅವಮಾನ ಅಂತ ಅನ್ಕೊಂಡು ಅವ್ರನ್ನ ಮನೆಯಿಂದ ಆಚೆ ಕಳಿಸ್ದೆ. ಅವಾಗ ನೀನ್ ಅವ್ರ ಜೊತೆಲಿದ್ದೆ. ಅದಕ್ಕೆ ಅವ್ರಿಗೆ ನಿನ್ನ ಕಂಡ್ರೆ ತುಂಬಾ ಪ್ರೀತಿ. ನಾವು ಮನೆಯಿಂದ ಹೊರಗೆ ಹೋಗಿದ್ವಾ? ಎಲ್ಲಿಗೆ ಹೋಗಿದ್ವಿ? ನಿಮ್ಮನೆಗೆ ಕರ್ಕೊಂಡು ಹೋಗಿದ್ದೆ ಗೀತಾ. ನೀನೇ ಕೆಲಸ ಮಾಡಿ ನೀನೇ ದುಡ್ದು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ. ಮಗನಾಗಿ ನಾನು ತುಂಬಾ ಬೇಜವಾಬ್ದಾರಿಯಿಂದ ಇದ್ದೆ. ಬಟ್ ಅದನ್ನ ತಿಳಿಸ್ಕೊಟ್ಟಿದ್ದು ನೀನೆ. ನನಗೆ ರಿಯಲೈಸ್ ಆಗಿ ಅವ್ರನ್ನ ಮನೆಗೆ ಕರ್ಕೊಂಡು ಬಂದೆ. ಬಟ್ ಆ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಯಿತು. ಡೆಲಿವರಿ ಟೈಮಲ್ಲಿ ಅಮ್ಮ ಉಳಿಯೋದೇ ಕಷ್ಟ ಅಂತ ಹೇಳ್ಬಿಟ್ರು. ಆಮೇಲೆ ಅಮ್ಮ ಉಳಿಯಲ್ಲ ಅಂತ ಅನ್ಕೊಂಡು ನಿನ್ನ ಹತ್ರ ಮಾತು ತಗೊಂಡ್ರು, ಹುಟ್ಟಿಗೆ ನೀನೇ ತಾಯಿ ಆಗ್ಬೇಕು ಅಂತ. ಬಟ್ ದೇವ್ರ ದಯೆ, ಅಮ್ಮಂಗೆ ಏನೂ ಆಗಿಲ್ಲ. ಅವಾಗಲೇ ಆಟಾಡ್ಸ್ದೆ ಅಲ್ವಾ, ಅವಳೇ ಜಾನುಪುಟ್ಟಿ. ನಿನ್ನ ತುಂಬಾ ಹಚ್ಕೊಂಡಿದ್ದಾಳೆ. ಅವಳೆಷ್ಟು ಮುದ್ದಾಗಿದ್ದಾಳಲ್ಲ. ಹೌದು, ನಮ್ಮಿಬ್ಬರಿಗೂ ಮಕ್ಕಳಿಲ್ವಾ? ಅಮ್ಮಂಗೆ ಮಾತು ಕೊಟ್ಟಿದ್ಯಲ್ಲ, ಜಾನುಪುಟ್ಟಿಗೆ ತಾಯಿ ಆಗ್ತೀನಿ ಅಂತ. ನಮಗ್ ಮಕ್ಕಳಾದ್ರೆ ಎಲ್ಲಿ ಜಾನುನ ನೆಗ್ಲೆಕ್ಟ್ ಮಾಡ್ತೀಯ ಅಂತ ಮಕ್ಕಳು ಆಗದಿರೋ ಥರ ಆಪರೇಷನ್ ಮಾಡಿಸ್ಕೊಂಡೆ. ಗೀತಾ, ಈ ವಿಷಯನ ನನಗೆಲ್ಲಿ ಹೇಳಿದ್ದೆ? ನೆನ್ಪು ಮಾಡ್ಕೊ. ಗೊತ್ತಿಲ್ಲ. ಇನ್ನೇನು ಹೇಳಿದೆ ನೆನಪಾಗುತ್ತೆ? 2 ವರ್ಷದಲ್ಲಿ ಆಗಿರೋ ಎಲ್ಲ ವಿಷಯ ಹೇಳಿದ್ದೀನಿ. ಗೀತಾ, ನಾವು ಹನಿಮೂನ್ ಹೋಗಿದ್ ನೆನಪಿದ್ಯಾ? ಎಲ್ಲಿಗೆ ಹೋಗಿದ್ವಿ? ಚಿಕ್ಕಮಂಗ್ಳೂರ್ಗೆ ಹೋಗಿದ್ವಿ. ಅಲ್ಲಿ ಬೆಟ್ಟ ಗುಡ್ಡ ಅದನ್ನ ನೋಡಿ ನೀನು ತುಂಬಾ ಖುಷಿ ಪಟ್ಟೆ. ಇದ್ಯಾವುದೋ ನೆನಪಿಲ್ಲ ನಿನಗೆ? ಗೀತಾ, ಲೇಟ್ ಆಯ್ತು, ಮಲ್ಕೋ. ನೆನಪಿನ ಶಕ್ತಿ ಮತ್ತೆ ಬರ್ದೆ ಅವರು ಹೋಮ ಸ್ಟೇಜ್. ಇಟ್ ಈಸ್ ವೆರಿ ಡೇಂಜರ್ ಸಿಚುವೇಶನ್. ನಿಮಗಿರೋದು 4 days, 4 ದಿವಸ ಆಗೋದು ಬಿಡೋದು ನಿಮ್ಮ ಕೈನಲ್ಲಿ. ತುಂಬಾ ಕೇರ್ಫುಲ್ ಲಕ್ಕಿ, ಯಾಕೋ ನಿದ್ದೆ ಬಂದಿಲ್ವಾ? ಹೀಗ್ ಮಾಡಿದ್ರೆ ಹೇಗೋ? ಬೆಳಿಗ್ಗೆ ಬೇರೆ ಬೇಗ ಎದ್ದು ಹೋಗ್ತೀಯ, ರಾತ್ರಿ ನೋಡಿದ್ರೆ ಹೀಗ್ ಕೂತಿರ್ತೀಯ. ನಿನ್ನ ಆರೋಗ್ಯ ಏನಾಗ್ಬೇಕು ಹೇಳು? ಗೀತೆ ಈ ಸ್ಥಿತಿಲಿ ಇರ್ಬೇಕಾದ್ರೆ ಹೇಗಮ್ಮ ನಿದ್ದೆ ಬರುತ್ತೆ? ಲಕ್ಕಿ, ಈಗ ನೀನು ಸ್ಟೇಟ್ ಲೆವೆಲ್ ಪ್ಲೇಯರು. ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಚೆನ್ನಾಗಿ ಆಡಿದ್ಯಾ ಅಂತ ನಿನ್ನನ್ನು ಲೀಗಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಈಗ ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೋತಿದ್ಯಾ.
ತಾಯಾದವ್ ನಂಗೆ ಸಂಕಟ ಆಗಲ್ವಾ? ಬೇಜಾರು ಮಾಡ್ಕೋಬೇಕಾಗಿದ್ದು ನನ್ನ ಬಗ್ಗೆ ಅಲ್ಲಮ್ಮ, ಗೀತನ್ ಬಗ್ಗೆ. ನಾನು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾಳೆ. ನೋಡು ಅವಳಿಗೆ ಎಂಥ ಪರಿಸ್ಥಿತಿ ಬಂತು. ಇಂಥ ಟೈಮಲ್ಲಿ ನಾನು ಗೆದ್ದೆ ಸೆಲೆಕ್ಟ್ ಆದೆ ಅಂತ ಖುಷಿ ಪಡೋಕ್ಕಾಗತ್ತಾ? ನನಗೇನೇ ಪ್ರಾಬ್ಲಮ್ ಆದರೂ ಅವಳು ತಲೆ ಮೇಲೆ ಹಾಕೋತಾ ಇದ್ಲು. ಇವತ್ತು ಅವಳು ಇರೋ ಪರಿಸ್ಥಿತಿಲಿ ನಾನು ಇರಬೇಕಿತ್ತು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಅವಳಿಗೆ ಹೀಗೆಲ್ಲ ಆಗೋದಕ್ಕೆ ನಾನೇ ಕಾರಣಮ್ಮ. ಏನೋ ಕಣ, ಅವಳಿಂದ ಖುಷಿಗಿಂತ ದುಃಖ ಪಡೋದೇ ಹೆಚ್ಚಾಗಿ ಹೋಗಿದೆ. ಅಮ್ಮ, ಆ ಪಾರ್ಸಲ್ ಬಂದಿದ್ದು ನನಗೆ. ನಾನು ಓಪನ್ ಮಾಡಿದ್ದಿದ್ರೆ ಪ್ರಜ್ಞೆ ತಪ್ಪು ಬೀಳ್ತಾ ಇದ್ದೆ. ಇವಾಗಷ್ಟೇ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಆಡು ಅಂತ ಹೇಳಿದೆ. ಕಾನ್ಸಂಟ್ರೇಟ್ ಮಾಡೋದು ಬಿಡು, ಆಡೋಕ್ಕೂ ಆಗ್ತಾ ಇರಲಿಲ್ಲ.